ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ. ಹುಸೇನಪ್ಪ ಸ್ವಾಮಿ ಮಾದಿಗ. ದೇಶಕ್ಕೆ ಬೃಹತ್ ಸಂವಿಧಾನ ಕಲ್ಪಿಸಿದ ಮಹಾಮಾನವತಾವಾದಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ, ಸಂಘಟನೆ ಹಾಗೂ ಹೋರಾಟದ ಮೂಲಕ ಶೋಷಿತ ವರ್ಗ ಅಭಿವೃದ್ಧಿಗೊಳ್ಳಲು ಸಾಧ್ಯ ಎಂದು ರಾಷ್ಟ್ರೀಯ ಅಖಿಲ ಭಾರತ ಮಾದಿಗ ದಂಡೂರು ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹುಸೇನಪ್ಪ ಸ್ವಾಮಿ ಮಾದಿಗ ಹೇಳಿದರು. ಅವರು ಕುಕನೂರು ತಾಲೂಕಿನ ಬೈರನಾಯಕನಹಳ್ಳಿಯಲ್ಲಿ ಆಯೋಜಿಸಿದ ಡಾ. ಬಿ.ಆರ್. ಅಂಬೇಡ್ಕರ್ ಹಾಗೂ ಡಾ. ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಇಂತಹ ಇಬ್ಬರು ನಾಯಕರು ಜನಿಸದೆ ಹೋಗಿದ್ದಲ್ಲಿ ದಲಿತ, ಹಿಂದುಳಿದ ವರ್ಗದವರ ಸಂಕಷ್ಟ ಇನ್ನೂ ಹೆಚ್ಚುತ್ತಿತ್ತು. ಸಂವಿಧಾನದಲ್ಲಿ ಪ್ರಮುಖ ಹಕ್ಕುಗಳನ್ನು ಕಲ್ಪಿಸುವುದರ ಮೂಲಕ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡಿದ್ದು ಸಂವಿಧಾನ ಶಿಲ್ಪಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾ. ಜಗಜೀವನ್ ರಾಮ್ ಎಂದು ತಿಳಿಸಿದರು. ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷ ಹುಲಗಪ್ಪ ಹಿರೇಮನಿ, ಮಹಿಳಾ ಘಟಕದ ಅಧ್ಯಕ್ಷ ಶರಣಮ್ಮ ಪಿಡಿಒ ಪರಶುರಾಮ್ ನಾಯ್ಕ್ ಸೇರಿದಂತೆ ವಿವಿಧ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಎಲ್ಲ ಸಮಾಜದ ಪ್ರೀತಿ ವಿಶ್ವಾಸ ತಗೊಂಡು ನಾವು ಊರಲ್ಲಿ ಜೀವನ ಮಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತೊಂದು ಗ್ರಾಮ ಪಂಚಾಯತಿಯ ರಾಜಕೀಯವಾಗಿ ಹುದ್ದೆ ಸಿಗಬೇಕಾದ್ರೆ ಅದು ಎಲ್ಲಾ ಸಮುದಾಯದ ಓಟ್ ಬಿದ್ದರೆ ಮಾತ್ರ ನಮ್ಮ ಸಮಾಜದ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ, ಮತ್ತು ತಾಲೂಕಾ ಮಟ್ಟದಲ್ಲಿ ಶಾಸಕರು ಆಯ್ಕೆ ಆಗ್ಲಿಕ್ಕೆ ಸಾಧ್ಯ, ಮತ್ತು ಎಂಪಿ ಕೇಂದ್ರ ಸ್ಥಾನದಲ್ಲಿ ಎಂಪಿ ಅವರು ಆಯ್ಕೆ ಆಗ್ಲಿಕ್ಕೆ ಸಾಧ್ಯ. ಅದು ಮತದಲ್ಲಿ ಎಲ್ಲಾ ಸಮಾಜದವರು ಹಾಕಿದ್ರೆ ಮಾತ್ರ ಆಯ್ಕೆ ಆಗಲಿಕ್ಕೆ ಸಾಧ್ಯ. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಹೆಂಗ್ ಮಾತಾಡ್ತಾರೆ ನಮಗೆ ಅಂದ್ರೆ, ನಾವು ಹಿಂದೆ ಕಸಬರಿ ಕಟ್ಕೊಂಡಿದ್ದೀವಿ, ಮುಂದೆ ಚಿಪ್ ಇಟ್ಕೊಂಡಿದ್ದೀವಿ, ಅದನ್ನ ತೊರೆದು ನಾವು ಪ್ರಜಾರಾಜ್ಯಗಳಲ್ಲಿದ್ದೀವಿ, ನಾವು ಹೆಂಗ ರಾಜ್ಯಾಧಿಕಾರಿ ಹಿಡಿಬೇಕು ನಾವು ಹೇಳಲ್ಲ. ಕಸಬರಿ ಬೆಳೆದಿದ್ದಲ್ಲ ಕಸನ ಬೆಳಿಬೇಕಂತ ಹೇಳ್ತಾರೆ, ಅದನ್ನೆಲ್ಲ ಬಿಡಬೇಕು. ಇದು ಪ್ರಜಾರಾಜ್ಯ. ಪ್ರಜೆಯ ಮತಗಳಿಂದಲೇ ಆಯ್ಕೆ ಆಗ್ತಕ್ಕಂಥ ಮೆಂಬರು, ರಾಜಕೀಯ ಪ್ರತಿನಿಧಿಗಳು ಎಲ್ಲರೂ ಯಾರು ಅವರ ಸಂಪತ್ತಿನ ದುಡ್ಡಿನಿಂದ ಅಧಿಕಾರ ಆಗಲಿಕ್ಕೆ ಅದಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಮೆಂಬರ್ ಆಗ್ಲಿಕ್ಕೆ ಮತ ಹಾಕಿದ್ರೆ ಮಾತ್ರ ಸಾಧ್ಯ. ಆ ಮತ ಅನ್ನದೇ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಅಂದ್ರೆ ಓಟ್ ಹಾಕ್ತಕ್ಕಂಥ ಅವಕಾಶವನ್ನು ಕೊಟ್ಟರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಮಾಡಿ, ಗಾಂಧೀಜಿ ಅವರ ಬ್ರಿಟಿಷ್ ಜೊತೆ ಹೋರಾಟ ಮಾಡಿ ಗಾಂಧೀಜಿ ಅವರು ಎದುರಾದ್ರು ಬೇಡ ಅಂತ. ಆದ್ರೆ ಬಾಬಾ ಸಾಹೇಬ್ ಅವರು ಏನ್ ಮಾಡ್ತಾರೆ ಅಂದ್ರೆ, ನಮಗೆ 2 ಓಟ್ ಕೊಡ್ರಿ ಅಸ್ಪೃಶ್ಯರಿಗೆ, ನಮಗೆ 2 ಓಟ್ ಕೊಡ್ರಿ ದಲಿತರಿಗೆ ಅಂತ ಹೇಳ್ತಾನೆ. ಆದ್ರೆ ಗಾಂಧೀಜಿ ವಿರೋಧ ಮಾಡ್ತಾರೆ. ಆದ್ರೆ ಎಲ್ಲರ ಸಮಾನವಾಗಿ 1 ಓಟ್ ಸಿಗುತ್ತೆ. ಅವಾಗ ನಮಗೆ ಓಟ್ ಹಾಕಂತ ಮೊದಲು ಇದ್ದಿಲ್ಲ. ಯಾರು ಡಿಗ್ರಿ ಮಾಡಿದ್ರು, ಯಾರು IPS ಉನ್ನತ ಶಿಕ್ಷಣ ಪಡೆದಿದ್ರು ಅವ್ರಿಗೆ ಮಾತ್ರ ಅಧಿಕಾರದ ಓಟ್ ಹಾಕಂತ ಅಧಿಕಾರ ಇತ್ತಿನ ಬೇರೆ ಯಾರಿಗಿರ್ಲಿಲ್ಲ. ಈಗ ಎಲ್ಲರಿಗಿದೆ. ಆ ಓಟಿನ ಮಹತ್ವ ತಿಳ್ಕೊಂಡು ಎಲ್ಲಾ ಸಮಾಜದ ಸಿಂಪತ್ತಿಯಿಂದ ನಿಮ್ಮ ಅವಕಾಶಗಳನ್ನ ಗೆದಿಯಂತ ಕೆಲಸ ನೀವು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಬರುತ್ತದೆ. ಯಾಕಂದ್ರೆ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಸಂವಿಧಾನ ಬರೆಯುವಾಗ ಬಹಳ ಹಿಂಸೆ ಪಟ್ಟರು. ಯಾರ್ಯಾರೋ ಹಿಂಸೆ ಮಾಡಿದ್ರು, ಅವ್ರನ್ನ ಹೋಗ್ಬಾರ್ದಂತ ಹಿಂಸೆ ಪಟ್ಟರು, ಕಾಲಿಡಲು ಹೇಳಿದ್ರು, ಏನೇನೋ ಸತ ಪ್ರಯತ್ನ ಮಾಡಿದ್ರು. ಅವರು ಬರೇ ಮಾನವರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ ಮಾನವರು. ಅವರು ನಮಗೆ ಬಂದು ಸಂವಿಧಾನ ಎಷ್ಟು ಹಿಂಸೆ ಕೊಟ್ಟು ಕೂಡ ವಿದೇಶಕ್ಕೆ ಹೋಗುವಾಗ ಮಗ ಸತ್ತಾನಂತ ಒಂದು ಟೆಲಿಗ್ರಾಮ್ ಬರ್ತದೆ. ಮಗ ಸತ್ತಾನ ಟೆಲಿಗ್ರಾಮ್ ನೋಡಿ ಹಿಂದಿ ಬರ್ಲಿಕ್ಕೆ ಆಗಲ್ಲ. ಅದೇ ಒಬ್ಬ ಮಗ ಸತ್ತಾನ ಸರಿ, ಏನು ಮಾಡ್ಲಿಕ್ಕೆ ಆಗಲ್ಲ. ಅದರ ಭಾರತದಲ್ಲಿ ಇರ್ತಕ್ಕಂಥ ತೂತುಗಳಂತ ಅಸ್ಪೃಶ್ಯರು, ದಲಿತರು, ಹಿಂದೂ ವರ್ಗದವರು, ಭಾರತೀಯ ನಾಗರಿಕರಿಗೆ ಎಲ್ಲರಿಗೆ ನ್ಯಾಯ ಕೊಡಬೇಕು, ಸಂವಿಧಾನವನ್ನು ಬರೀಬೇಕನ್ನೋ ಸಂಕಲ್ಪದಿಂದ ತನ್ನ ಕುಟುಂಬವನ್ನು ಲೆಕ್ಕಿಸದೆ ಅವರು ಆ ತ್ಯಾಗ ಮಾಡಿರ್ತಕ್ಕಂಥ ಮಾತುಗಳು. ನಾವು ಇವತ್ತು ವಿದ್ಯಾರ್ಥಿಗಳಾದ್ರೆ ಆ ನಿಟ್ಟಿನಲ್ಲಿ ಹೋಗ್ಬೇಕು. ವಿದ್ಯಾರ್ಥಿಗಳ ಜೀವನ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳಲ್ಲ. ವಿದ್ಯಾರ್ಥಿಗಳಂದ್ರೆ ದೇಶಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು, ದೇಶ ಅಭಿಮಾನ ಬೇಕು. ದೇಶವನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂಥವ್ರು ಕೂಡ ನಾವು ಚಾಟಿಯಿಂದ ಹೊಡಿಬೇಕಾಗ್ತದೆ. ದೇಶ ಪ್ರೇಮ ಬೇಕು, ಸಮಾಜದ ಪ್ರೇಮ ಬೇಕು, ಧರ್ಮದ ಪ್ರೇಮ ಬೇಕು. ಧರ್ಮ ಅಂದ್ರೆ ಏನು? ಮಾನವ ಧರ್ಮ. ಧರ್ಮವಿಲ್ಲದೆ ಅದೇ ಬಸವಣ್ಣ ಹೇಳ್ತಾರಲ್ಲ, ನಯ ಇಲ್ಲದೆ ಅವರೊಳಗ ಕಳಕರ ಇಲ್ಲದೆ ಯಾವ ಸಮಾಜ ಧರ್ಮ ಅಲ್ಲ ಅಂತ ಹೇಳ್ತಾರೆ.
ಹಂಗಾಗಿ ಧರ್ಮವನ್ನು ಎಲ್ಲಾ ಸಮಾಜದ ಜೊತೆ ಸಂಪರ್ಕದಿಂದ ನಾವು ಮುಂದೆ ಬರಬೇಕಾಗ್ತದೆ. ಆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಸದುಪಯೋಗ ಮಾಡಿಕೊಳ್ಳಬೇಕಾಗ್ತದೆ. ಈಗ ಇನ್ನೊಂದು ಹೊಂಟಿದೆ, ಇನ್ನು ಮನವಾದಿಗಳು ನಮ್ಗೆ ಹೆಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತಾರೆ. 75 ವರ್ಷ 26 ವರ್ಷ ಆಯ್ತು ಸರ್ಕಾರ ನಮ್ಗೆ ಸಂವಿಧಾನ ಸಿಕ್ಕು. ಆಡಳಿತ ಸರ್ಕಾರದವರು ನಮಗೆ ಮನವಾದಿಗಳಾಗಿದ್ದಾರೆ. ಮಾತಿಗೆ ಒಳಮೀಸಲಾತಿ ಕೇಳಿದರೆ ನಮ್ಮ ಎಸಿಯಲ್ಲಿ 101 ಜಾತಿ ಅವರಿಗೆ ಜಯ ಹಚ್ಚಿ ಇಲ್ಲದ ಸಲ್ಲದು ಹೇಳಿ ನಮ್ಮನ್ನ ಬರೇ 30 ವರ್ಷ ಹೋರಾಟದಲ್ಲಿ ಗಾಳಿಕೊಳ್ಳುವಂತ ಕೆಲಸ ಮಾಡ್ತಾರೆ. ಹಂಗಾಗಿ ಮನವಾದಿಗಳು ಯಾರಂದ್ರೆ ದಲಿತರಿಗೆ ಅಸ್ಪೃಶ್ಯರಿಗೆ ಸಮಾನತೆ ನ್ಯಾಯ ಕೊಡಬೇಕಂತ ಹೋರಾಟ ಮಾಡುವ ನ್ಯಾಯ ಕೊಡೋದಿಲ್ಲ ಇವತ್ತಿನ ಕರ್ನಾಟಕ ಸರ್ಕಾರ ನಮಗೆ ಮನವಾದಿಗಳಾಗಿದೆ. ಹಂಗಾಗಿ ಯಾವ ಅಧಿಕಾರಗಳನ್ನ ಹಿಂದಿನ ಉಚ್ಚಾರಬೇಕಾಗಿಲ್ಲ. ಯಾರು ಬೇಡ ಆ ಸರ್ಕಾರ ನಮ್ಮ ಸಮಾಜವನ್ನು ಯಾರು ಪ್ರೀತಿಯಿಂದ ಕಾಣಲ್ಲೋ, ನಮ್ಮ ಸಮಾಜವನ್ನು ಯಾರು ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ ಸರ್ಕಾರ, ಅಂತ ಸರ್ಕಾರಕ್ಕೆ ನಾವು ಓಟ್ ಕೊಡ್ತಕ್ಕಂಥ ನಿರ್ಣಯಗಳನ್ನು ಮಾಡಬೇಕಾಗ್ತದೆ. ವಿಷಯ ಬಂದಾಗ ನಾವೆಲ್ಲರೂ ಒಂದೇ, ಅದರ ಧರ್ಮ ವಿಷಯ ದೇಶದ ಬಗ್ಗೆ ಬಂದಾಗ ನಾವೆಲ್ಲರೂ ಒಂದೇ. ಅದರ ಸಮಾಜ ಅಂತ ಬಂದಾಗ ಮಾತಿಗೆ ಸಮಾಜದವರು ವಿದ್ಯಾವಂತರಾಗಬೇಕಾಗ್ತದೆ, ಬುದ್ಧಿವಂತರಾಗಬೇಕಾಗ್ತದೆ, ಶಿಕ್ಷಣವಂತರಾಗಬೇಕಾಗ್ತದೆ. ರಾಜಕೀಯದಲ್ಲಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲರಲ್ಲಿ ನನ್ನ ಸಮಾಜ ಮುಂದೆ ಕೊಡಬೇಕಂತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು. ಆ ಕಾರಣದ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನಾವು ಬಹಳ ಜಾಗ್ರತೆಯಿಂದ ನಡೀಬೇಕು. ನಾವು ಜಯಂತಿ ಮಾಡ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ಬೇಕು. ಜಯಂತಿ ಮಾಡ್ಬೇಕು ನಾವು ಬಾಬಾ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರ ಜಯಂತಿ ಮಾಡ್ಬೇಕು. ಯಾಕಂದ್ರೆ ಹಸಿರು ಕ್ರಾಂತಿ ಅಧಿಕಾರ ಈ ದೇಶಕ್ಕೆ ಅಲ್ಲ. ಇಂದು ಈ ದೇಶಕ್ಕೆ ಹೋಗಿ ಗೋಧಿಗಳನ್ನ ಭಿಕ್ಷೆ ಬೆಳೆಸ್ಕೊಂಡ್ಬಂದು ಈ ದೇಶಕ್ಕೆ ವಿದ್ಯಾರ್ಥಿಗಳು ಕೊಡ್ತಾ ಇದ್ರು. ಅವಾಗ ಈಗ ಭಿಕ್ಷೆ ಬೆಳೆಂತ ಅವಶ್ಯಕತೆ ಇಲ್ಲ. ಜಗಜೀವನ್ ರಾಮ್ ಅವ್ರ ಗೆದ್ದ ಸಂದರ್ಭದಲ್ಲಿ ಸಚಿವ ಕೃಷಿ ಇಲಾಖೆಯ ಕೇಂದ್ರ ಸಚಿವರಾದಾಗ ಅಧ್ಯಯಗಳನ್ನ ಮಾಡಿ ನಾವು ಹಿಂಗೆ ಹಾಕೋದು ಚೆನ್ನಾಗಿರ್ಬೇಕನ್ನೋದಕ್ಕೂ 1 ಎಕರೆಗೆ 10 ಚೀಲ ಬೆಳೆಯುವಂಥದ್ದು 45-50 ಚೀಲ ಬೆಳೆಯುವಂತ ಒಳ್ಳೆ ಕೆಲಸ ತಗೊಂಡಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ಬಾಬಾ ಜಗಜೀವನ್ ರಾಮ್ ಅವರು. ಹಂಗಾಗಿ ಇವತ್ತು ನಾವು ಊಟ ಮಾಡಿ ಹೆಚ್ಚಿಗೆ ವಿದೇಶಕ್ಕೆ ಕಳಿಸ್ತೀವಿ ನಾವು ಆಹಾರಗಳನ್ನ. ಹಂಗಾಗಿ ಅಂತ ಮಹಾನಾಯಕರ ಹಸಿರುಕಾಂತ ಅಧಿಕಾರ ಬರೀ ಒಂದು ಜಾತಿಗೆ ಸೀಮಿತರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತರಲ್ಲ. ಮಾನವ ಜಾತಿ ಭಾರತೀಯ ನಾಗರಿಕರಿಗೆಲ್ಲರಿಗೂ ಸೀಮಿತ. ಅವರು ವಿಶ್ವನಾಯಕರು. ಆ ನಿಟ್ಟಿನಲ್ಲಿ ನಮ್ಮ ಮಾದಿಗ ಸಮಾಜ ಬೆಳಿಬೇಕು. ನೀವು ಕುಲದಲ್ಲಿ ಯಾರು ಕಮ್ಮಿ ಇಲ್ಲ, ಜಾಂಬವಂತರ ವಂಶ ಪುರುಷರು. ನೀವು ಸಮಾಜದಲ್ಲಿ ಎತ್ತಿ ಎಲ್ಲರ ಎಂತ ಸರಿಸಮಾನವಾಗಿ ನೀವು ಕೂಡ ಇದ್ದೀರಿ. ಆದ್ರೆ ನೀವು ಶಿಕ್ಷಣದಲ್ಲಿ ಮೊದಲು ಮುಂದೆ ಬರಬೇಕು. ಕೆಲವು ವಿಚಾರಗಳನ್ನ ತಿಳ್ಕೊಳ್ಬೇಕು. ನಾವು ಹಿಂದೆ ನಿಮ್ಮ ಬೈರನಹಳ್ಳಿಯ ಗ್ರಾಮದ ಬಂದು ಮಾದಿಗ ದಂಡರು ಉದ್ಘಾಟನೆ ಮಾಡುವಾಗ